ಕನ್ನಡ ಆಧ್ಯಾತ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಕಾವೇರಿ ನಮ್ಮ ಕನ್ನಡ ನಾಡಿನ ಜೀವನದಿ. ಕಾವೇರಿ ಕೇವಲ ನದಿಯಲ್ಲ, ಕವಿಗಳು ವರ್ಣಿಸುವ ಶೃಂಗಾರ ಲಹರಿಯಂತೆ. ಉತ್ತರ ಭಾರತದಲ್ಲಿ ಗಂಗಾ ನದಿ ಹೇಗೆ ಪವಿತ್ರಳೋ, ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿ ಅಷ್ಟೇ ಪ್ರಮುಖಳು ಹಾಗೂ ಪವಿತ್ರಳು, ಮತ್ತೆ ದಕ್ಷಿಣದ ಗಂಗೆಯಾಗಿ ಹೊರಹೊಮ್ಮಿದ್ದಾಳೆ. ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ 7 ಸಪ್ತ ನದಿಗಳಲ್ಲಿ ಕಾವೇರಿ ಕೂಡ ಮಹಾನದಿಯಾಗಿ ಹೊರಹೊಮ್ಮುತ್ತಾಳೆ. ಕಾವೇರಿಯ ಹುಟ್ಟು ತಲಕಾವೇರಿಯಲ್ಲಿ ಆಗಿದ್ದು. ಹಾಗಾದ್ರೆ ತಲಕಾವೇರಿಯಲ್ಲಿ ಇಂದು ತುಲಾ ಸಂಕ್ರಮಣದಂದು ಕಾವೇರಿ ತೀರ್ಥ ರೂಪಿಣಿಯಾಗಿ ದರ್ಶನ ನೀಡ್ತಾಳೆ ಅನ್ನೋ ವಾಡಿಕೆ ಇದೆ. ಹಾಗಾದ್ರೆ ಇದರ ವಿಶೇಷತೆ ಏನು, ಇವತ್ತಿನ ಈ ವಿಶೇಷ ದಿನದ ಹಿನ್ನೆಲೆ ಏನು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಕಾವೇರಿ ದಕ್ಷಿಣ ಭಾರತದ ಗಂಗಾ ಅಂತ ಕರೆಸಿಕೊಳ್ಳುವ ಕಾವೇರಿ ಮನುಕುಲದ ಜೀವನದಿ. ಉತ್ತರ ಭಾರತದಲ್ಲಿ ಗಂಗಾ ನದಿಯನ್ನು ಹೇಗೆ ಪವಿತ್ರ ನದಿ ಅಂತ ಪೂಜಿಸಲಾಗುತ್ತೋ, ದಕ್ಷಿಣದಲ್ಲಿ ಕಾವೇರಿ ಪುಣ್ಯ ನದಿಯಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ತಲಕಾವೇರಿ ಲಕ್ಷಾಂತರ ಜನರಿಗೆ ಜೀವನಾಡಿಯಾಗಿದ್ದು, ಕುಡಿಯುವ ನೀರು, ನೀರಾವರಿ ಮತ್ತು ಜಲ ವಿದ್ಯುತ್ಗೆ ಮೂಲವಾಗಿದೆ. ಕಾವೇರಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ರಾಜ್ಯಗಳ ಮೂಲಕ ಹರಿದು ಬಂದು ಬಂಗಾಳ ಕೊಲ್ಲಿಯನ್ನು ಸೇರುವುದೇ ಚಂದ. ತಲಕಾವೇರಿಯು ಶಾಂತ ವಾತಾವರಣ ಮತ್ತು ಸುತ್ತಮುತ್ತಲಿನ ಪಶ್ಚಿಮ ಘಟ್ಟಗಳ ಅದ್ಭುತ ನೋಟಗಳೊಂದಿಗೆ ಪ್ರಕೃತಿ ಪ್ರಿಯರು ಮತ್ತು ಭಕ್ತರನ್ನು ಆಕರ್ಷಿಸುವ ಶಾಂತ ಸ್ಥಳವಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ತಮಿಳುನಾಡು ಮತ್ತು ಕರ್ನಾಟಕದ ಮೂಲಕ ಹರಿಯುವ ನದಿಯ ಮೂಲವಾಗಿ ಕಾರ್ಯನಿರ್ವಹಿಸುವ ಒಂದು ಸಣ್ಣ ಬುಗ್ಗೆ. ಇದು ಲಕ್ಷಾಂತರ ಜನರಿಗೆ ನೀರನ್ನು ಪೂರೈಸುತ್ತೆ ಮತ್ತು ಸುತ್ತಮುತ್ತ ಪ್ರದೇಶದ ಕೃಷಿ ಉತ್ಪಾದನೆಗೆ ಅವಶ್ಯಕವಾಗಿದೆ. ವಿದ್ಯುತ್ ಸೇರಿದಂತೆ ಸಾಕಷ್ಟು ಜನರ ಬದುಕಿನ ಜೀವವಾಗಿದ್ದಾಳೆ ಕಾವೇರಿ. ಕಾವೇರಿ ನದಿಯನ್ನು ಭಾರತದ 7 ಪವಿತ್ರ ನದಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಮತ್ತು ಅದರ ನೀರು ಶುದ್ಧೀಕರಣ ಗುಣಗಳನ್ನು ಕೂಡ ಹೊಂದಿದೆ. ತಲಕಾವೇರಿಯು ಕೊಡಗು ಜಿಲ್ಲೆಯ ಭಾಗಮಂಡಲದ ಹತ್ತಿರ ಬ್ರಹ್ಮಗಿರಿ ತಪ್ಪಲಿನಲ್ಲಿದೆ. ಪ್ರತಿ ಅಕ್ಟೋಬರ್ ತಿಂಗಳಿನ ತುಲಾ ಸಂಕ್ರಮಣದಲ್ಲಿ ಬರುವ ನಿಗದಿತ ದಿನ ಮತ್ತು ಘಳಿಗೆಯಲ್ಲಿ ಕಾವೇರಿ ನದಿ ಬ್ರಹ್ಮ ಕುಂಡಿಕೆಯಲ್ಲಿ ಬುಗ್ಗೆಗಳಾಗಿ ಪ್ರಕಟಗೊಳ್ಳುತ್ತಾಳೆ. ಈ ನೀರಿನ ಬುಗ್ಗೆಯು ಭೂಮಿಯಿಂದ 3 ಬಾರಿ ಹೊರಹೊಮ್ಮುತ್ತೆ. ಇದನ್ನ ತೀರ್ಥೋದ್ಭವ ಎನ್ನಲಾಗುತ್ತೆ. ಹಲವಾರು ಭಕ್ತರು ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುತ್ತಾರೆ. ಕೊಡಗಿನವರ ಕುಲ ದೇವತೆಯಾಗಿರೋ ಕಾವೇರಿ ಪ್ರತಿ ವರ್ಷ ತುಲಾ ಸಂಕ್ರಮಣದಂದು ತೀರ್ಥ ಸ್ವರೂಪಿಣಿಯಾಗಿ ದರ್ಶನ ನೀಡುತ್ತಾಳೆ. ಆ ಸಮಯಕ್ಕೆ ದೇಶದ ಅನೇಕ ಕಡೆಗಳಿಂದ ಹಿಂದೂ ಯಾತ್ರಾರ್ಥಿಗಳು ಇಲ್ಲಿಗೆ ಆಗಮಿಸಿ ತೀರ್ಥ ರೂಪದ ದರ್ಶನದ ಜೊತೆಗೆ ಆ ದೈವಿಕ ಮತ್ತು ಔಷಧೀಯ ಗುಣಗಳಿರುವ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ. ಕಾವೇರಿ ನದಿಯ ಬಗ್ಗೆ ಅಗ್ನಿ ಪುರಾಣದಲ್ಲಿ ಉಲ್ಲೇಖವಿದ್ದು, ತನ್ನಲ್ಲಿ ಮೀಯುವ ಅಸಂಖ್ಯಾತ ಯಾತ್ರಿಕರಿಂದ ಬಂದ ಪಾಪದ ಪರಿಹಾರ್ಥವಾಗಿ ಗಂಗೆಯೇ ವರ್ಷಕ್ಕೊಮ್ಮೆ ತುಲಾ ಸಂಕ್ರಮಣದಂದು ಕಾವೇರಿಯ ಉಗಮ ಸ್ಥಾನದಲ್ಲಿ ಬಂದು ಮೀಯುತ್ತಾಳೆ ಎಂಬುದು ಜನರ ನಂಬಿಕೆಯಾಗಿದೆ. ಕವೇರ ಎಂಬ ರಾಜರಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂದಿರುವುದು ತಿಳಿದು ಬರುತ್ತೆ. ಕಾವೇರಿ ನದಿ ಉಗಮಕ್ಕೆ ಸಂಬಂಧಿಸಿದಂತೆ ಹಲವು ಪೌರಾಣಿಕ ಹಿನ್ನೆಲೆ ಕಥೆಗಳಿದ್ದು, ಕಾವೇರಿ ದೇವತೆಯನ್ನು ಕೊಡಗರು ತಮ್ಮ ಕುಲ ದೇವತೆ ಅಂತ ಪೂಜಿಸುತ್ತಾರೆ.
ಕಾವೇರಿಯ ಹಿನ್ನೆಲೆಯನ್ನು ಓದಿದಾಗ ಅಗಸ್ತ್ಯ ಮುನಿಯ ಪತ್ನಿಯಾಗಿದ್ದ ಕಾವೇರಿಯು ಲೋಕಹಿತಕ್ಕಾಗಿ ನದಿಯಾಗಿ ಹರಿದ ಹಿನ್ನೆಲೆ ರೋಚಕವಾಗಿತ್ತು. ಕಾವೇರಿ ತಲಕಾವೇರಿಯಲ್ಲಿ ಹೇಗೆ ಅವತರಿಸಿದಳು ಎಂಬುದು ಸ್ಕಂದ ಪುರಾಣದಲ್ಲಿ ಬಹಳ ವಿಸ್ತೃತವಾಗಿ ಉಲ್ಲೇಖಿಸಲಾಗಿದೆ. ತಲಕಾವೇರಿಯಲ್ಲಿರುವ ಎತ್ತರವಾದ ಬ್ರಹ್ಮಗಿರಿ ಬೆಟ್ಟದಲ್ಲಿ ಕವೇರನೆಂಬ ಮುನಿ ತಪಸ್ಸನ್ನು ಆಚರಿಸುತ್ತಾ ವಾಸವಾಗಿದ್ದನು. ಅವನಿಗೆ ಓರ್ವಳು ಪುತ್ರಿ ಬೇಕೆನ್ನುವ ಅಭಿಲಾಷೆ ಉಂಟಾಗಿ ಸೃಷ್ಟಿಕರ್ತ ಬ್ರಹ್ಮನನ್ನು ಕುರಿತು ತಪಸ್ಸನ್ನಾಚರಿಸತೊಡಗಿದನು. ಕವೇರ ರಾಜನ ತಪಸ್ಸಿಗೆ ಮೆಚ್ಚಿದ ಸೃಷ್ಟಿಕರ್ತ ಬ್ರಹ್ಮನು ತನ್ನ ಮಾನಸ ಪುತ್ರಿಯಾದ ಲೋಪಮುದ್ರೆಯನ್ನ ದತ್ತು ಮಗಳಾಗಿ ಕವೇರನಿಗೆ ನೀಡಿದನು. ಲೋಪಮುದ್ರೆಯು ಕವೇರ ಮುನಿಯ ಆಶ್ರಮದಲ್ಲಿ ವೇದ ಪಾಠಗಳನ್ನ ಕಲಿಯುತ್ತಾ ಬೆಳೆಯತೊಡಗಿದಳು. ಕವೇರ ಮುನಿಯ ಆಶ್ರಮದಲ್ಲಿ ಬೆಳೆದಿದ್ದರಿಂದ ಆಕೆ ಕಾವೇರಿ ಎಂದು ಕರೆಯಲ್ಪಟ್ಟಳು. ಒಂದು ದಿನ ಸಂಚಾರ ಪ್ರಿಯರಾದ ಅಗಸ್ತ್ಯ ಮುನಿಗಳು ಕವೇರ ಮುನಿಯ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಕಾವೇರಿಯನ್ನು ಕಂಡ ಅಗಸ್ತ್ಯರು ಮನಸೋತು ಆಕೆಯನ್ನ ವಿವಾಹವಾಗುವ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಅಗಸ್ತ್ಯರ ಬಯಕೆಯನ್ನ ಕವೇರ ಮುನಿಗಳು ಒಪ್ಪಿ ತನ್ನ ಮಾನಸ ಪುತ್ರಿಯಾದ ಕಾವೇರಿಯನ್ನು ಅಗಸ್ತ್ಯರಿಗೆ ವಿವಾಹ ಮಾಡಿಕೊಡಲು ಮುಂದಾಗ್ತಾರೆ. ಆದರೆ ವಿವಾಹವಾಗುವ ಬಯಕೆಯೇ ಇರದಿದ್ದ ಕಾವೇರಿಯು ನಾನು ಜನ ಕಲ್ಯಾಣ ಮಾಡಬೇಕೆನ್ನುವ ಅಭಿಲಾಷೆಯನ್ನ ಹೊಂದಿದ್ದು, ಒಂದು ವೇಳೆ ನನ್ನನ್ನ ವಿವಾಹವಾದರೆ ನೀವು ಸದಾ ನನ್ನೊಂದಿಗೆ ಇರಬೇಕು, ನನ್ನನ್ನು ಉಪೇಕ್ಷಿಸಿ ನೀವು ಎಲ್ಲಿಯೂ ಹೋಗಬಾರದು. ಹಾಗೊಂದು ವೇಳೆ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಲ್ಲಿ ನಾನು ನದಿಯಾಗಿ ಹರಿದು ತಮ್ಮನ್ನು ಬಿಟ್ಟು ಹೊರಟು ಹೋಗುವುದಾಗಿ ಹೇಳುತ್ತಾಳೆ. ಕಾವೇರಿಯ ಷರತ್ತಿಗೆ ಒಪ್ಪಿದ ಅಗಸ್ತ್ಯ ಮುನಿಗಳು ಆಕೆಯನ್ನ ವಿವಾಹವಾಗಿ ತಮ್ಮ ಆಶ್ರಮಕ್ಕೆ ಕರೆದೊಯ್ತಾರೆ. ಕಾವೇರಿಗೆ ಕೊಟ್ಟ ಮಾತಿನಂತೆ ಅಗಸ್ತ್ಯ ಮುನಿಗಳು ತಮ್ಮ ಆಶ್ರಮದಲ್ಲಿ ಮಡದಿ ಕಾವೇರಿಯೊಂದಿಗೆ ಆನಂದದಿಂದ ದಿನ ಕಳೀತಾ ಇರ್ತಾರೆ. ಒಂದು ದಿನ ಅಗಸ್ತ್ಯ ಮುನಿಗಳು ತಾವಿದ್ದ ಆಶ್ರಮದಿಂದ ಬೆಟ್ಟದ ಆಚೆಗಿರುವ ಕನಕ ನದಿಯಲ್ಲಿ ಸ್ನಾನ ಮಾಡಲೆಂದು ಕಾವೇರಿಯನ್ನು ಕಮಂಡಲದಲ್ಲಿ ಬಂಧಿಸಿಟ್ಟು ಹೊರಡುತ್ತಾರೆ. ಕಾವೇರಿಯು ನಿದ್ದೆಯಲ್ಲಿರುವುದರಿಂದ ಅವಳು ಎಚ್ಚರವಾಗುವ ವೇಳೆಗೆ ಹಿಂದಿರುಗಿ ಬರಬಹುದು ಅಂತ ಅಂದುಕೊಳ್ತಾರೆ. ಆದ್ರೆ ಅಗಸ್ತ್ಯ ಮುನಿಗಳು ಅತ್ತ ಸ್ನಾನಕ್ಕೆ ತೆರಳುತ್ತಿದ್ದಂತೆ ಇತ್ತ ನಿದ್ದೆಯಲ್ಲಿದ್ದ ಕಾವೇರಿಗೆ ಎಚ್ಚರವಾಗುತ್ತೆ. ಎಚ್ಚರವಾದಾಗ ತನ್ನ ಸನಿಹದಲ್ಲಿ ಅಗಸ್ತ್ಯ ಮುನಿಗಳು ಇಲ್ಲದೇ ಇರೋದನ್ನ ಕಂಡು ಆಕೆಗೆ ಪತಿ ಅಗಸ್ತ್ಯರ ಮೇಲೆ ಕೋಪ ಬರುತ್ತೆ. ಅಲ್ಲದೆ ತನ್ನ ಷರತ್ತನ್ನು ಮೀರಿದ ಪತಿಯಿಂದ ದೂರಾಗಿ ನದಿಯಾಗಿ ಹರಿದು ಲೋಕ ಕಲ್ಯಾಣ ಮಾಡಲು ಇದು ಸೂಕ್ತವಾದಂತಹ ಸಮಯ ಅಂತ ಅಂದುಕೊಂಡು ಅಲ್ಲಿಯೇ ಇದ್ದ ಕೊಳಕ್ಕೆ ಇಳಿದು ಅಗಸ್ತ್ಯ ಮುನಿಗಳಿಗೆ ತಿಳಿಯದಂತೆ ಅಲ್ಲಿಂದ ಗುಪ್ತಗಾಮಿನಿಯಾಗಿ ಹರಿದು ಭಾಗಮಂಡಲವನ್ನ ಸೇರುತ್ತಾಳೆ. ತುಲಾ ಸಂಕ್ರಮಣದ ದಿವಸ ಕಾವೇರಿ ತೀರ್ಥ ನಿಗದಿತ ಮುಹೂರ್ತಕ್ಕೆ ಸರಿಯಾಗಿ ತೀರ್ಥ ಕುಂಡಿಕೆಯಲ್ಲಿ ಉಕ್ಕಿ ಹರಿಯುತ್ತದೆ. ಆ ಸಮಯಕ್ಕೆ ಸರಿಯಾಗಿ ತೀರ್ಥ ಕುಂಡಿಕೆಯ ಇಬ್ಬದಿಗಳಲ್ಲಿ ನಿಂತಿರುವ ಅರ್ಚಕರು ತಾಮ್ರದ ತಂಬಿಗೆಗಳಲ್ಲಿ ತೀರ್ಥ ಕುಂಡಿಕೆಯ ತೀರ್ಥವನ್ನು ತುಂಬಿಸಿಕೊಂಡು ಅದರ ಮುಂದಿನ ಕೊಳದಲ್ಲಿ ಸ್ನಾನ ಮಾಡಲು ಇಳಿದು ನಿಂತ ಜನರ ಸಮೂಹದ ಮೇಲೆ ಎರಚುತ್ತಾರೆ. ನಂತರ ಬಂದ ಭಕ್ತರು ತೀರ್ಥವನ್ನು ಬಾಟಲಿಗಳಲ್ಲಿ ತುಂಬಿಸಿಕೊಂಡು ಹೋಗುತ್ತಾರೆ. ಕಾವೇರಿ ತೀರ್ಥೋದ್ಭವ ಕೊಡವರ ಪಾಲಿಗೆ ಹಬ್ಬ ಅಂತಾನೆ ಹೇಳಬಹುದು. ಈ ಹಬ್ಬವನ್ನ ಅವರು ಹೇಗೆ ಆಚರಣೆ ಮಾಡ್ತಾರೆ ಅವರ ಬಾಯಿಂದನೇ ಕೇಳೋಣ ಬನ್ನಿ. ಕೊಡಗಿನ ಎಲ್ಲಾ ಜನಾಂಗದವರು ಬಂದು ತೀರ್ಥವನ್ನು ಸ್ವೀಕಾರ ಮಾಡಿ ಜನರಿಗೆ ಬರದ ಅಜ್ಜಂದರಿಗೆ ಹಂಚಿ ನಾವು ಮಾರನೇ ದಿವಸ ಒಂದು ಕಣಿ ಪೂಜೆ ಕಾವೇರಮ್ಮ ಹೆಸರಲ್ಲಿ ಮಾಡ್ತೇವೆ. ಅದು ಭಕ್ತಿಪೂರ್ವಕವಾಗಿ ಪ್ರತಿಯೊಬ್ಬರು ಮಾಡ್ತೇವೆ. ಅಷ್ಟು ಶುದ್ಧ ಮುದ್ರಿಕೆಯಿಂದ ಬಂದು ಮಾಡುವಂಥ ಒಂದು ಕಾವೇರಿ ತೀರ್ಥೋದ್ಭವ. ಒಂದು ಕಡೆ ಇಗ್ಗಿತ ಪದೇವರಾದರೆ ಊಟ ಅನ್ನ ಕೊಡುವಂಥ ದೇವರು, ಒಂದು ಕಡೆ ನಮಗೆ ನೀರು ಜಲ ಸಮಯಕ್ಕೆ ಸರಿಯಾದ ಮಳೆಯನ್ನು ಕೊಡುವಂಥ ಕಾವೇರಿ ಮಾತೆ. ಭಾಳಷ್ಟು ವರ್ಷದಿಂದ ನಮಗೆ ಯಾವುದೇ ತೊಂದರೆ ಮಾಡುವಂಥ ಶ್ರೀ ಕಾವೇರಿ ಮಾತೆಯನ್ನು ನಾವು ದಿನಪ್ರತಿ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡಿ ಅವರ ಆಶೀರ್ವಾದ ತಗೊಂಡು ನಾವು ಊರಿನ ಪ್ರತಿಯೊಂದು ಜನಾಂಗ ಭಾಳ ಅರ್ಥಶುದ್ಧವಾಗಿ ಮಾಡುವಂಥ ಒಂದು ಹಬ್ಬ. ಈ ಹಬ್ಬ ಬಂದು ಹೇಳಿದ್ರೆ ಎಲ್ಲರಿಗೂ ಒಂದು ಸಂಭ್ರಮ. ಯಾವಾಗ ತೀರ್ಥ ಉದ್ಭವ ಆಗುತ್ತೆ ಅಂತ ಹೇಳೋ ಒಂದು ಸಂಭ್ರಮ. ಅದನ್ನು ನಾವು ಅಚ್ಚುಕಟ್ಟಾಗಿ ನಮ್ಮ ಕೊಡಗಿನ ಎಲ್ಲ ಜನರು ಮಾಡಿ ಎಲ್ಲರಿಗೂ ಒಂದು ಶುಭಾಶಯವನ್ನು ಕೋರುವಂಥ ಒಂದು ಹಬ್ಬ. ವರ್ಷಕ್ಕೊಂದ್ಸರಿ ನಮ್ಮ ತಾಯಿ, ನಮ್ಮ ತೀರ್ಥ ಸ್ವರೂಪಿಣಿಯಾಗಿ ತಾಯಿ ದೇವಿ ಬರ್ತಾಳೆ. ಅವಳನ್ನ ಸ್ವಾಗತಿಸೋಕೆ ನಾವು ನಮ್ಮ ಉಮ್ಮತ್ತಾಟ ಅಂತೇಳಿ ನೃತ್ಯ ಮಾಡಿ, ಮತ್ತೆ ಎಲ್ಲ ಭಕ್ತಾದಿಗಳು ಈ ವರ್ಷ ಪ್ರತಿದಿನ ಅಂದ್ರೆ ಮನೇಲಿ ತಾಯಿನ ನಾವು ಪೂಜೆ ಮಾಡ್ತಾ ಇರ್ತೀವಿ. ವರ್ಷಕ್ಕೊಂದ್ಸರಿ ಬರುವಾಗ ಪ್ರತಿಯೊಬ್ಬರು ತಪ್ಪದೆ
ಈ ಅಕ್ಟೋಬರ್ 17ರಂದು ಯಾರು ಮಿಸ್ ಮಾಡೋದಿಲ್ಲ, ಬಂದೇ ಬರ್ತಾರೆ. ಮತ್ತೆ ನಾವು ತಾಯಿನ ಪೂಜಿಸೋದು ಪ್ರಕೃತಿ ತಾಯಿ, ನೀರನ್ನ ನಾವು ಪೂಜಿಸ್ತಾ ಇರ್ತೀವಿ. ನಮ್ಮ ಕುಲದೇವರು ನಮ್ಮ ಇಗ್ಗುತಪ್ಪ ಮತ್ತೆ ಕಾವೇರಮ್ಮೆ. ಯಾರಾದ್ರೂ ಸತ್ರೆ ಸಹ ನಾವು ಬಾಯಿಗೆ ತೀರ್ಥ ಕೊಡೋದು ಕಾವೇರಿ ತೀರ್ಥನೇ ಕೊಡೋದು, ಅಂದ್ರೆ ಮೋಕ್ಷ ಸಿಗ್ಲಿ ಅಂತೇಳಿ. ಹಾಗೆ ನಾವು ಸತ್ತಾಗ ಸಹ ನಾವು ಪಿಂಡ ಮಡಗೋದು ಭಾಗಮಂಡಲದಲ್ಲಿ ಸ್ನಾನ ಮಾಡಿ ಪಿಂಡ ಇಟ್ಟು ಮತ್ತೆ ಬಂದು ಇಲ್ಲಿ ತಾಯಿಯಲ್ಲಿ ಸ್ನಾನ ಮಾಡಿ ತೀರ್ಥ ತಗೊಂಡು ಮನೆಗೆ ಹೋಗ್ತಾ ಇರ್ತೀವಿ. ಹಾಗೆ ಮನೆಗೆ ಹೋದ್ಮೇಲೂ ಸಹ ಅಷ್ಟೇ ಎಡೆ ಅಂತ ಹೇಳ್ತಿರಲ್ಲ, ಹಾಗೆ ಹಿರಿಯರಿಗೆ ನಮ್ಮ ಗುರುಕಾರಣನಿಗೆ ಎಲ್ಲ ಸೇರಿ ಅಲ್ಲಿ ಒಂದು ನಾವು ಮೀದಿಯನ್ನ ಇಡ್ತೀವಿ. ವಿಶೇಷವಾಗಿ ನಾವೆಲ್ಲ ದೇವರನ್ನ ಗುಡಿಯಲ್ಲಿ ಕಲ್ಲಿನ ರೂಪದಲ್ಲಿ ಫೋಟೋ ರೂಪದಲ್ಲಿ ಪೂಜೆ ಮಾಡ್ತೇವೆ. ಕಾವೇರಿಯನ್ನ ಮಾತ್ರ ನಾವು ಜಲರೂಪಿಣಿಯಾಗಿ ಪೂಜೆ ಮಾಡೋದು ಒಂದು ವಿಶೇಷವಾಗಿದೆ. ಇಲ್ಲಿ ಬಂದು ಸೇರಿರೋದು ತುಂಬಾ ಖುಷಿಯಾಗಿರುತ್ತೆ. ಮತ್ತೆ ಹಗಲಿನ ಈ ಮಧ್ಯಾಹ್ನದ ಟೈಮಲ್ಲಿ ತೀರ್ಥ ಉದ್ಭವ ಆಗೋದ್ರಿಂದ ಹೆಚ್ಚಿನ ಜನರನ್ನ ಇಲ್ಲಿ ಕಾಣ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ವರ್ಷಕ್ಕೊಂದ್ಸಲ ತುಲಾ ಸಂಕ್ರಮಣ ಅಕ್ಟೋಬರ್ 17ನೇ ತಾರೀಕು ತೀರ್ಥ ಉದ್ಭವ ಆಗುವಂತ ಒಂದು ಪವಾಡ ಇದು. ನಿಜಕ್ಕೂ ಇದನ್ನ ನಂಬಲಿಕ್ಕೆ ಆಗಲ್ಲ. ಈ ಮಾತೆ ಕಾವೇರಿ ಕೇವಲ ಕೊಡಗಲ್ಲ, ಇಡೀ ತಮಿಳ್ನಾಡು ತನಕ ನೀರನ್ನು ಕೊಟ್ಟು ಎಲ್ಲರಿಗೆ ಸಂಪತ್ತು ಸಮೃದ್ಧಿಯನ್ನು ತರಿಸ್ತಕ್ಕಂಥ ಮಾತಾಯಿ ಕಾವೇರಮ್ಮೆ. ಕೊಡವರಿಗೆ ಕುಲಮಾತೆ ಕಾವೇರಿ ಕುಲದೇವರು, ವಿಶೇಷವಾಗಿ ತಂದೆ ಸ್ಥಾನದಲ್ಲಿ ಇಗ್ಗುತಪ್ಪ, ತಾಯಿ ಸ್ಥಾನದಲ್ಲಿ ಕಾವೇರಿ. ಇಂದು ತುಲಾ ಸಂಕ್ರಮಣ ಕಾವೇರಿ ತೀರ್ಥೋದ್ಭವದ ಪರ್ವ ದಿನವಾಗಿದ್ದು, ಯಾತ್ರಾರ್ಥಿಗಳಿಂದ ವರ್ಷವಿಡೀ ಪಡೆದುಕೊಂಡ ಪಾಪವನ್ನು ತೊಳೆದುಕೊಳ್ಳಲು ಸ್ವತಃ ಗಂಗೆಯೂ ಕೂಡ ಕಾವೇರಿಯಂತಹ ಪವಿತ್ರ ನದಿಗೆ ಬಂದು ಈ ದಿನದಂದು ಮೀಯುವಳು ಎಂದು ಜನರ ನಂಬಿಕೆಯಾಗಿದೆ. ತೀರ್ಥೋದ್ಭವದ ದಿನದಿಂದ ಹಿಡಿದು 1 ತಿಂಗಳು ಕಾಲ ಕೊಡಗಿನಲ್ಲಿ ಹಬ್ಬದ ಸಂಭ್ರಮ ಕಡೆಕಟ್ಟುವುದಷ್ಟೇ ಅಲ್ಲದೆ ವಿಶೇಷವಾಗಿ ಜಾತ್ರೆ ಆಚರಿಸಲಾಗುತ್ತೆ. ತಲಕಾವೇರಿಯಿಂದ ಉದ್ಭವಿಸುವ ಕಾವೇರಿ ಅಲ್ಲಿಂದ ಭಾಗಮಂಡಲದ ಕಡೆಗೆ ಗುಪ್ತಗಾಮಿನಿಯಾಗಿ ಹರಿಯುತ್ತಾಳೆ. ತಲಕಾವೇರಿಯಲ್ಲಿನ ಕುಂಡಿಕೆಯಲ್ಲಿ ಪ್ರತಿ ವರ್ಷ ಕಾವೇರಿ ತೀರ್ಥ ರೂಪದಲ್ಲಿ ದರ್ಶನ ನೀಡುತ್ತಾಳೆ ಎನ್ನುವುದು ಪುರಾತನ ಕಾಲದಿಂದಲೂ ಇರುವ ನಂಬಿಕೆ. ಕಾವೇರಿ ತೀರ್ಥೋದ್ಭವ ಇಂದಿಗೂ ವಿಸ್ಮಯಕಾರಿಯಾಗಿದೆ. ಇದರಲ್ಲಿ ಪ್ರಕೃತಿಯ ರಹಸ್ಯ ಅಡಗಿದೆ. ಎಷ್ಟೇ ನೀರು ಕುಂಡಿಕೆಯಿಂದ ತೆಗೆದರೂ ಬತ್ತದಿರುವುದು ಅಚ್ಚರಿಯೇ ಸರಿ. ಇದು ಎಲ್ಲರ ಕಣ್ಣೆದುರಿಗೆ ನಡೆಯುತ್ತೆ. 1000 ಕೊಡಗಳಲ್ಲಿ ನೀರು ತೆಗೆದರೂ ಪುಟ್ಟ ಕುಂಡಿಕೆ ತುಂಬುತ್ತಲೇ ಇರುತ್ತೆ. ಕಾವೇರಿ ತೀರ್ಥೋದ್ಭವ ಜಲವನ್ನು ಇದನ್ನು ಪವಿತ್ರ ಕಾರ್ಯಗಳಿಗೆ ಬಳಸುತ್ತಾರೆ. ಕಾಯಿಲೆ ಅಥವಾ ಇನ್ನಿತರ ಸಮಸ್ಯೆ ಕಂಡು ಬಂದಾಗ ತೀರ್ಥ ಸೇವಿಸಿದರೆ ಪರಿಹಾರವಾಗುತ್ತೆ ಎನ್ನುವುದು ಭಕ್ತರ ನಂಬಿಕೆ. ಅಲ್ಲದೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಕಾವೇರಿ ತೀರ್ಥವನ್ನು ಕುಡಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎನ್ನುವುದು ಕೂಡ ನಂಬಿಕೆಯಾಗಿದೆ. ಒಟ್ಟಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾವೇರಿ ತೀರ್ಥರೂಪಿಣಿಯಾಗಿ ದರ್ಶನ ನೀಡಿದ್ದು, ದಕ್ಷಿಣದ ಗಂಗೆ ಅಂತ ಕರೆಸಿಕೊಳ್ಳುತ್ತಾ ನಮ್ಮೆಲ್ಲ ಪಾಪಗಳನ್ನ ನಾಶ ಮಾಡುತ್ತಿದ್ದಾಳೆ. ನೀವು ಕೂಡ ಸುಮನ್ ಟಿವಿ ಕನ್ನಡದ ಮೂಲಕ ತಲಕಾವೇರಿಯ ತೀರ್ಥರೂಪಿಣಿಯ ದರ್ಶನವನ್ನ ಮಾಡಿದ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀರಿ. ನಮಸ್ಕಾರ.